ದೇಶಕ್ಕೆ ಎರಡರದ ಅವಶ್ಯಕತೆ ಭಾಳ ಅದ. ಒಂದು ಗಡಿ ಕಾಯುವ ಸೈನಿಕ, ಒಂದು ಅನ್ನ ಕೊಡುವ ರೈತ. ಇವೆರಡೂ ಭಾಳ ಮಹತ್ವದ್ದು. ಅದರಲ್ಲಿ ಅನ್ನ ಕೂಡ ರೈತ ಇವತ್ತು ಎಷ್ಟೇ ಕಂಪ್ಯೂಟರ್ ಬೆಳವಣಿಗೆ ಆದ್ರೂ, ಎಷ್ಟೇ ಆಧುನಿಕ ಬೆಳವಣಿಗೆ ಆದ್ರೂ ನಾವು ಜೋಳ ತಯಾರು ಮಾಡ್ಲಿಕ್ಕಾಗಲ್ಲ. ಮತ್ತು ಹೊಲದಾಗ ಉತ್ತಿ ಬಿತ್ತಿ ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ರೈತ ಬೆಳೆದ ಪದಾರ್ಥಗಳೇ ನಮಗೆ ಬೇಕು. ಅದಕ್ಕೆ ರೈತನೇ ಎಲ್ಲಕ್ಕಿಂತ ನಿಜವಾದ ರಾಜ ಯಾರಂದ್ರೆ ರೈತೆ. ಆದ್ರೆ ರೈತ ಸರ್ಕಾರ ದೃಷ್ಟಿಯಲ್ಲಿ ಇವತ್ತು ಕೇವಲ ಒಕ್ಕಲತನವನ್ನು ನಂಬಿ ಎತ್ತಿಟ್ಟು ಉಳುಮೆ ಮಾಡಿ ಹೊಟ್ಟೆ ತುಂಬಿಕೊಂಡು ಚಂದ ಮನೆ ಕಟ್ಲಕ್ಕಾಗಲ್ಲ, ಚಂದ ಮಕ್ಕಳು ಮದುವೆ ಮಾಡ್ಲಿಕ್ಕಾಗಲ್ಲ. ಅಂಥ ಕಷ್ಟದಲ್ಲಿ ಇವತ್ತು ರೈತ ಇದ್ದಾನೆ. ಅಂಥ ಕಷ್ಟದಲ್ಲಿ ರೈತ ಅದಕ್ಕೆ ಯಾಕೋ ಏನೋ ಇನ್ನೂ ಹಿಂಗೆ ಹೋರಾಟಗಳು ನಡೀತಾನೇ ಇರ್ತಾವ. ಆದರೆ ರೈತನ ರಕ್ಷಣೆ ಇನ್ನೂ ಆಗಿಲ್ಲ, ಆಗಬೇಕು. ನೀವೇನು ಕೈಕೊಂಡಿರಿ ನಿಮ್ಮ ಕಾರ್ಯ ಭಾಳ ಒಳ್ಳೆಯದದ. ಅದನ್ನು ನಾವು ಅದಕ್ಕೆ ಬೆಂಬಲಿಸ್ತೀವಿ. ಅದಕ್ಕೆ ನೀವು ಧೈರ್ಯವಾಗಿ ಮುನ್ನಡೀರಿ. ಇವತ್ತಿಲ್ಲ ನಾಳೆ ಅದು ಸರ್ಕಾರಕ್ಕೆ ಮುಟ್ಟುತ್ತದೆ. ನಾವು ಮೊನ್ನೆ 75 ನಮ್ದು ಅದ ಸಲುವಾಗಿ 75 ರೈತರಿಗೆ ಅಂದರೆ ನಿಜವಾಗಿ ಎತ್ತಿಟ್ಟು ಉಳುಮೆ ಮಾಡೋಂಥವ್ರಿಗೆ ಹುಡುಕಿ ನಾವು ಸನ್ಮಾನ ಮಾಡಿದ್ವಿ 75 ರೈತರಿಗೆ. ಅದಕ್ಕೆ ನಿಮ್ಮ ಕಾರ್ಯಕ್ಕೆ ಬಹಳ ಒಳ್ಳೆಯ ಕಾರ್ಯ ಅದ. ಇದು ಮಾಡಿ ಕೆಲವರು ಇದಕ್ಕೆ ಇದನ್ನು ಮಾಡ್ತಾರೆ. ಈಗಿನ ಕಾಲದಾಗ ಇದೇನು ಹಿಂಗೆ ಅಂತಿರ್ತಾರ. ಅದಕ್ಕೆ ಯಾವುದೂ ಹಿಂದೆ ಹೆಜ್ಜೆ ಇಡೋದು ಬೇಡ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ. ಅಡಿಗೆ ಅಶ್ವಮೇಧ ಫಲವಕ್ಕು, ಧರ್ಮ ಕಾರ್ಯಕ್ಕೆ ಮಡಿಯಲೇಬೇಕು ಅಂತ ಸರ್ವಜ್ಞ ಹೇಳ್ತಾನ. ಅದಕ್ಕೆ ಯಾಕಂದ್ರೆ ಒಬ್ರು ಒಂದು ಘಟನೆ ಓದ್ದೇನ. ಒಮ್ಮೆ ಪರದೇಶದವರು ಇಲ್ಲಿ ಎಲ್ಲ ನೋಡಿದ್ರಂತ. ಇಂಡಿಯಾ ಟೂರ್ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಅವ್ರು ಪ್ರವಾಸ ಹಾಕೊಂಡು ನೋಡಿದ್ರು. ಮುಂಬೈದಿಂದ ಈಗ ಅವರು ವಾಪಸ್ ಹೋಗೋರಿದ್ರು. ಅವಾಗೆಲ್ಲ ಪತ್ರಕರ್ತರು, ಸಾವಿರಾರು ಪತ್ರಕರ್ತರು ಅಲ್ಲಿ ನೆರೆದ್ರು. ನಮ್ಮ ಇಂಡಿಯಾದಾಗ ಇಡೀ ಕನ್ಯಾಕುಮಾರಿಯಿಂದ ಕಾಶ್ಮೀರ ಅತ್ಯಂತ ನಂಬರ್ 1 ನಿಮ್ಗೆ ಹಿಡಿಸಿದ್ ಯಾವುದು ಅಂತ ಕೇಳಿದ್ರಂತ. ಏನು ಕನ್ಯಾಕುಮಾರಿ ಹಿಡಿಸ್ತೋ, ಏನು ಬಿಜಾಪುರ ಗೋಲ್ಗುಮ್ಮಟ್ ಹಿಡಿಸ್ತೋ, ತಾಜ್ ಮಹಲ್ ಹಿಡಿಸ್ತೋ, ವೃಂದಾವನ್ ಹಿಡಿಸ್ತೋ, ಯಾವ್ದು ಹಿಡಿಸ್ತು ನಿಮ್ಗೆ? ಒಂದೆರಡು ಹೆಸರು ಹೇಳ್ರಿ ಅಂತಂದ್ರು. ಅವಾಗ ಅವ್ರು ಹೇಳಿದ್ರಂತ, ನನಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾ ಏನು ಪ್ರವಾಸ ಮಾಡೀನಿ, ನನಗೆ ವೃಂದಾವನ್ ಹಿಡಿಸಿಲ್ಲ, ತಾಜ್ ಮಹಲ್ ಹಿಡಿಸಿಲ್ಲ, ಯಾವುದೂ ಹಿಡಿಸಿಲ್ಲ. ಏನು ಮಳೆಯಲ್ಲಿ ಮಳೆ ಎನ್ನದೆ, ಬಿಸಿಲಲ್ಲಿ ಬಿಸಿಲೆನ್ನದೆ, ಚಳಿಯಲ್ಲಿ ಚಳಿ ಎನ್ನದೆ, ಹಗಲು ಇರುಳು ಬಡ ರೈತ ಏನು ಹೊಲದಾಗ ಕೆಲಸ ಮಾಡ್ತಾ ಇದ್ದಾನಲ್ಲ, ಮಳಿ ಚಳಿ ಬಿಸಿಲು ಲೆಕ್ಕಿಸದೆ ಆ ಭಾರತದ ರೈತ ನನಗೆ ಹಿಡಿಸ್ಯಾನ ಅಂತ ಹೇಳಿದ್ರು. ಭಾರತದ ರೈತ ನನಗೆ ಹಿಡಿಸ್ಯಾನ. ಅದಕ್ಕೆ ಅಂಥ ರೈತರ ಸಲುವಾಗಿ ನೀವೇನು ಎಬ್ಬಿಸಿರಿ, ಭಾಳ ಒಳ್ಳೇದದ. ನಮ್ದು ಪೂರ್ಣ ಬೆಂಬಲದ, ಸಹಕಾರದ, ಯಶಸ್ವಿ ಆಗಲಿ, ಜಯ ಆಗಲಿ ಅಂತ ಹಾರೈಸಿ, ಅದು ಬಸವಣ್ಣ ಒಂದು ಪವಿತ್ರ ಸ್ಥಳದಿಂದ ನೀವು ಪ್ರಾರಂಭ ಮಾಡಿರ್ತಾ ಇದ್ದೀರಿ. ಅದಕ್ಕೆಲ್ಲ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀರಿ. ಶರಣು ಶರಣಾರ್ಥಿ.